ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ನಿಮ್ಮ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಸ್ವಲ್ಪ ಗಾಳಿ ತಣ್ಣಗೆ ಬೀಸ್ತಾ ಇದೆ, ಅದಕ್ಕೋಸ್ಕರ ನಾನು ಔಟ್ ಸೈಡೇ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಬಿಸಿಲಂತೂ ಫ್ರೆಂಡ್ಸ್ ಹೇಳ್ಬಾರ್ದು, ಅಷ್ಟೊಂದು ಬರ್ತಾಯಿದೆ. ಇನ್ನು ಫ್ರೆಂಡ್ಸ್, ಇಲ್ಲಿ ಹಿಂದ್ಗಡೆ ನೋಡಿ, ಅದು ಒಂಥರ ಇದು ಕಾಣಿಸುತ್ತೆ. ಯಾಕೆ ಅಂದರೆ ನಾನು ಇಲ್ಲಿ ಕೂತಿದ್ದೀನಲ್ಲ ಈಗ ಫ್ರೆಂಡ್ಸ್, ನೋಡಿ ಅಲ್ಲಿ ತೆಂಗಿನ ಮರ ಇದೆ, ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ಬೋದು. ಲಾಸ್ಟಲ್ಲಿ ನಾನು ಅದು ನಿಮಗೆ ಕಾಣಿಸೋ ಥರ ವೀಡಿಯೋ ಮಾಡ್ತೀನಿ. ಹಾಗಾಗಿ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡ್ರೆ ಫ್ರೆಂಡ್ಸ್, ಯಾಕೋ ಈ ಕಡೆ ಬ್ಲರ್ ಆಗ್ತಾಯಿದೆ ವೀಡಿಯೋ. ಬನ್ನಿ ಆ ಕಡೆ ಎಲ್ಲಾದರೂ ಮಾಡೋಣ ಫ್ರೆಂಡ್ಸ್. ಬನ್ನಿ, ಈಗ ಆಚೆಯಿಂದ ಒಳಗಡೆ ಬಂದೆ. ಫುಲ್ಲು ಸ್ವೆಟ್ಟು ನೋಡಿ, ಎಷ್ಟೊಂದು ಸೆಕೆ. ಇನ್ನು ಫ್ರೆಂಡ್ಸ್ ಬನ್ನಿ, ಈ ಸೀರೆ ಬಗ್ಗೆ ನಾನು ಹೇಳಲೇಬೇಕು. ಇದು ನನ್ನ ರೇಷ್ಮೆ ಸೀರೆ. ಇದು ಫ್ರೆಂಡ್ಸ್ ಪೋತಿಸಲ್ಲಿ ತಗೊಂಡಿದ್ದು 5000. ಆಲ್ರೆಡಿ 3 ಇಯರ್ಸ್ ಆಯಿತು. ಇದನ್ನು ಫ್ರೆಂಡ್ಸ್ ನಾನೊಂದು ಲಕ್ಷ್ಮೀ ಹಬ್ಬಕ್ಕೆ ತಗೊಂಡಿದ್ದೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇದು ಈ ಕಡೆ ಅಂಚು ಚಿಕ್ಕದು ನೋಡಿ, ಈ ಥರ ಇದೆ. ಆಮೇಲೆ ಫ್ರೆಂಡ್ಸ್, ಬ್ಲೌಸ್ ಬಂದು ಬ್ಲೂ ಕಲರ್, ತುಂಬ ಚೆನ್ನಾಗಿದೆ. ವರ್ಕಾಗಿ ಹೊಲ್ದಿದ್ದಾರೆ. ಅಲ್ಲೈತೆ ಬ್ಲೌಸು, ನಿಮಗೆ ತೋರಿಸೋಣ ಅಂದರೆ. ಆಲ್ರೆಡಿ ನಾನು ಎಲ್ಲ ತೋರಿಸಿರ್ತೀನಿ ಬಿಡಿ ಫ್ರೆಂಡ್ಸ್. ಏನು ಗೊತ್ತಾ, ಅಲ್ಲಿ ನಂದು ಮೆಂಬರ್ಶಿಪ್ ಕಾರ್ಡ್ ಇದೆ. ಅಲ್ಲಿ ಬೇಕಾದ್ರೆ ಫ್ರೆಂಡ್ಸ್ ನೀವು ಮಂತ್ಲಿ ಕಟ್ಟೋ ಥರನೂ ಬಟ್ಟೆ ತಗೋಬೋದು. ಆಮೇಲೆ ಇನ್ನೊಂದು ಹೇಳ ಫ್ರೆಂಡ್ಸ್, ನೀವು ಯಾರೇ ಆಗಲಿ ನಾನು ಹೇಳೋದು, ಇರೋ ಸೀರೆನೇ ಬೇಕಾದರೆ ವಾಶ್ ಮಾಡಿ ಐರನ್ ಮಾಡಿ ಉಟ್ಕೊಳ್ಳಿ. ಸಾಲ ಮಾಡಿ ಬಟ್ಟೆ ತಗೊಳಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸಾಲ ಮಾಡಿ ನಾವು ಬಟ್ಟೆ ತಗೊಳಕ್ಕೆ ಹೋದಾಗ ಆಸೆ ಜಾಸ್ತಿ ಆಗುತ್ತೆ. ಅದು ಬೇಕು ಅನಿಸುತ್ತೆ, ಇದು ಬೇಕು ಅನಿಸುತ್ತೆ ಫ್ರೆಂಡ್ಸ್. ಆವಾಗ ಆಫರಲ್ಲಿ ಅವರು ನನಗೆ ಇದನ್ನು 5000ಗೆ ಕೊಡೋದೇನೋ ಕೊಟ್ಟರು. ನಾನು ಅಲ್ಲೇ ನನ್ನ ಮಗಳಿಗೆ ಹೇಳ್ತಿದ್ದೆ, ಯಪ್ಪ ತಿಂಗಳ ಕಟ್ಟಬೇಕೇನವ, ನಮ್ಗೆ ಯಾಕೆ ಬೇಕಿತ್ತು ಅಂತ. ಇರಲಿ ತಗೊಮ್ಮಮ್ಮಿ ಒಂದು ಅಂತ ಹೇಳಿದ್ಲು ಅಂತ. ಇದು 5000 ಇನ್ನು 200, 5200. ಆಲ್ರೆಡಿ 3 ವರ್ಷ ಆಯಿತು ಫ್ರೆಂಡ್ಸ್. ನನ್ನ ಹತ್ರ ಇರೋ ರೇಷ್ಮೆ ಸೀರೆ ಎಲ್ಲ 5000, 4000, 3000. ಯಾವುದು ನನ್ನ ಹತ್ರ 10,000, 15,000 ಈ ಥರ ಎಲ್ಲ ರೇಷ್ಮೆ ಸೀರೆಗಳಿಲ್ಲ ಫ್ರೆಂಡ್ಸ್. ನನ್ನ ಹತ್ರ ಇದ್ದರೆ ರೇಷ್ಮೆ ಸೀರೆ ಒಂದು 10 ಇದೆ ಅಷ್ಟೇ, ಅಂತ ಏನೊಂದು 20, 30 ಈ ಥರ ಏನಿಲ್ಲ. ಆಮೇಲೆ ನಂದು ಓಲ್ಡು ಮ್ಯಾರೇಜ್ ಸೀರೆ, ರೇಷ್ಮೆ ಸೀರೆ ಅಂತ ಅದು ಯಾವುದು ನನ್ನ ಹತ್ರ ಇಲ್ಲ ಫ್ರೆಂಡ್ಸ್. ಯಾಕೆ ನಾನು ಸುಮ್ಮನೆ ನನ್ನ ಹತ್ರ ಅಷ್ಟು ರೇಷ್ಮೆ ಸೀರೆ ಇದೆ, ಇಷ್ಟು ರೇಷ್ಮೆ ಸೀರೆ ಇದೆ ಅಂತ ನಿಮ್ಗೆ ಹೇಳ್ಬೇಕು ಫ್ರೆಂಡ್ಸ್. ನನ್ನ ಹತ್ರ ಯಾವ ರೇಷ್ಮೆ ಸೀರೆನಿಲ್ಲ. ಇದು 5,000ದ್ದು. ಇದನ್ನು ಪೋತಿಸಲ್ಲಿ ತಗೊಂಡಿದ್ದೆ. ಇಲ್ಲಿ ಇನ್ನು ನನ್ನ ಫ್ರೆಂಡ್ಸ್ ಒಬ್ಬರು ರೇಷ್ಮೆ ಸೀರೆ ಚೀಟಿ ಹಾಕ್ತಿದ್ರು. ಆವಾಗ 3 ತಗೊಂಡಿದ್ದು, ಒಂದು ಬ್ಲೂ, ನವಿ ಬ್ಲೂ 2 ತಗೊಂಡಿದ್ದೆ. ಇನ್ನು ಆಮೇಲೆ ಹೋದಾಗ ಬಂದಾಗ ಯಾವಾಗಾದರೂ ಒಂದೊಂದು ತಗೊಂಡಿದ್ದೆ. ಅಷ್ಟು ಬಿಟ್ಟರೆ ಫ್ರೆಂಡ್ಸ್ ನನ್ನ ಹತ್ರ ಅಷ್ಟೊಂದು ಸ್ಯಾರಿ, ರೇಷ್ಮೆ ಸ್ಯಾರಿ ಇಲ್ಲ. ಒಂದು 10 ಇದೆ. ಅದರಲ್ಲಿ ಫ್ರೆಂಡ್ಸ್ ತುಂಬ ಹಳೇದಾಗಿದೆ, ಒಂದು 2-3. ಅದೇನು ಅದರಲ್ಲೇನು ಜಾಸ್ತಿ ದುಡ್ಡು ಬರೋಲ್ಲ. ಮಲ್ಲೇಶ್ವರಮಲ್ಲಿ 7th ಕ್ರಾಸಲ್ಲಿ ಫ್ರೆಂಡ್ಸ್ ಎಲ್ಲ ನಮ್ಮ ಯೂಟ್ಯೂಬರ್ ಹೋಗಿ ಹಳೆ ರೇಷ್ಮೆ ಸೀರೆ ಎಲ್ಲನೂ ಕೊಟ್ಟು ಅಮೌಂಟ್ ಇಸ್ಕೊಬತ್ತಾ ಇದ್ದಾರೆ ಫ್ರೆಂಡ್ಸ್. ಆ ರೀತಿ ಹಳೆಯ ರೇಷ್ಮೆ ಸ್ಯಾರಿ ಅಂದರೆ ನಮ್ಮ ಅಕ್ಕನ ಮದುವೆ ಆಗಿ ಆಲ್ರೆಡಿ 36 ಮೇಲೆ ಆಗೋಯ್ತು. ಅವಳ ಹತ್ರ ಒಂದು 2 ಐತೆ ಫ್ರೆಂಡ್ಸ್. ಅದಕ್ಕೊಂದು 50,000 ಬೇಕಾದರೂ ಕೊಡ್ಬೋದೇನೋ. ನಾನು ನಮ್ಮ ಮಗಳ ಹತ್ರ ಹೇಳಿ ಕಳಿಸ್ತೀನಿ. ಯಾಕಂದರೆ ಅವರು ನೋಡಿದಾರೋ ಇಲ್ವೋ ಗೊತ್ತಿಲ್ಲ. 2-3 ಸ್ಯಾರಿ ಅವಳ ಹತ್ರ ಇದೆ. ಅದರಲ್ಲಿ ಬೇಕಾದ್ರೆ ಜಾಸ್ತಿ ಅಮೌಂಟ್ ಬರ್ಬೋದು, ಇಲ್ಲ ಹೋಗಿ ತಂದಿದ್ದಾರೋ ಏನೋ ಗೊತ್ತಿಲ್ಲ. ಆಲ್ರೆಡಿ ಅವರು ಎಲ್ಲ ವೀಡಿಯೋ ನೋಡ್ತಾರಲ್ಲ, ಆ ಥರ ಸೀರೆ ನನ್ನ ಹತ್ರ ಯಾವುದೂ ಇಲ್ಲ ಫ್ರೆಂಡ್ಸ್. ಇನ್ನು ಬ್ಲೌಸ್ಗೆ ವರ್ಕ್ ಹಾಕಿ ಹೊಲ್ಸ್ಕೊಂಡಿದ್ದೀನಿ. ಇದರಲ್ಲಿ ಬ್ಲೌಸ್ ಕಲರ್ ತುಂಬ ಚೆನ್ನಾಗಿತ್ತು. ಈ ಮನೆ ಪಟ್ಟೆ ನನಗೆ ಇಷ್ಟ ಆಗಿತ್ತು. ನನ್ನ ಅಕ್ಕನ ಮಗಳೊಬ್ಬಳು ತಿಪ್ಟೂರಲ್ಲಿದ್ದಾಳೆ. ಅವಳು ಒಂದು ಮದುವೆಲಿ ಇದೇ ಥರ, ಅವರೆಲ್ಲರೂ ಇದೇ ಥರ ಉಟ್ಕೊಂಡಿದ್ರು ಎಲ್ಲ ಮದುವೆಗೆ, ತಮ್ಮನ ಮದುವೆಗೆ. ಆಗ ಈ ಪಟ್ಟಿ ಬರೋದು ನನಗೆ ಇಷ್ಟ ಆಯಿತು ಅಂತ ಇದೊಂದು ರೇಷ್ಮೆ ಸ್ಯಾರಿ ತಗೊಂಡೆ. ಈಗ ಸದ್ಯಕ್ಕೆ ಫ್ರೆಂಡ್ಸ್ ನಾನು ಯಾವ ರೇಷ್ಮೆ ಸೀರೆನೂ ತಗೊಂಡಿಲ್ಲ. ಈಗ ನನ್ನ ಬರ್ತಡೇ ಇನ್ನೂ 2 ಮಂತ್ ಇದೆ. ಆವಾಗ ನೋಡೋಣ, ನಾನು ಕಾಟನ್ ಸೀರೆ ತಗೋಬೇಕು ಅಂತ ಒಂದು ಮನಸ್ಸು ಅಂದ್ಕೊಂಡೆ. ಒಂದು ಸರಿ ನೆಟ್ ಸೀರೆ ತಗೋಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ನನ್ನ ಮಗಳಿಗೆ ಒಂದೇ ಥರ ತರೋದು ನನ್ನ ಬರ್ತಡೇಲಿ ಮಾತ್ರ. ಅವಳಿಗೆ ಕಲ್ಲರ್ ಬೇರೆ, ಎಲ್ಲ ಕಲ್ಲರು ಅವಳಿಗೆ ನಾನೇ ಆರಿಸೋದು ಫ್ರೆಂಡ್ಸ್. ಅವಳು ಯಾವಾಗ್ಲೂ ನನಗೆ ಈ ಕಲ್ಲರ್ ಬೇಕು, ಇಂಥ ಡಿಸೈನ್ ಬೇಕು ಅಂತ ಹೇಳಲ್ಲ. ಬ್ಲೌಸು ನಾನೇ ಅಳತೆ ಬ್ಲೌಸ್ ತಗೊಂಡೋಗಿ ವರ್ಕ್ ಇಡಬೇಕಾ, ಡಿಸೈನ್ ಇಡಬೇಕಾ, ಎಲ್ಲನೂ ನಾನೇ ಹೊಲ್ಸೋದು ಅವಳಿಗೆ. ಅವಳು ಯಾವಾಗಲೂ ಒಂದು ಡಿಸೈನ್ ಹೊಲ್ಸಲ್ಲ. ಡ್ರೆಸ್ಗಳಿಗಾದರೂ ಅಷ್ಟೇ. ನನಗೂ ತುಂಬ ಇಷ್ಟ ಡಿಸೈನು ಅಂದರೆ, ಅವಳಿಗೂ ಇಷ್ಟ. ಹಂಗಾಗಿ ಅವಳು ಇಷ್ಟ ಕಷ್ಟ ನಾನು ಕೇಳೋದೇ ಇಲ್ಲ. ಇಂಜಿನಿಯರ್ ಆಗಿ ಅವಳು ವರ್ಕ್ ಮಾಡ್ತಾಳೆ ಅಂದರೆ ಅವಳು ಹಾಕೋತಾಳೆ. ನಾನು ಏನೇ ಡಿಸೈನ್ ಹೊಲ್ಸಿದ್ರು ಎಲ್ಲ ಪ್ಯಾಷನ್ ಬಟ್ಟೆನೂ ಹಾಕಿಸ್ತೀವಿ ಫ್ರೆಂಡ್ಸ್. ನಾವೇನೋ ಥರ ಅದು ಹಾಕಬೇಡ ಇದು ಹಾಕಬೇಡ ಅಂತ ಹೇಳಲ್ಲ. ಅವಳು ಸ್ಲೀವ್ಲೆಸ್ ಬಟ್ಟೆಗಳು ಎಲ್ಲನೂ ಹಾಕೋತಾಳೆ. ಆಮೇಲೆ ಆ ಥರ ಫ್ರೆಂಡ್ಸ್, ಈ ಸೀರೆ ಬಗ್ಗೆ ನಿಮ್ಗೆ ಇಷ್ಟು ಹೇಳಬೇಕಾಗಿತ್ತು.
ಆಮೇಲೆ ಇನ್ನು ಇವತ್ತು ಫ್ರೆಂಡ್ಸ್ ಗುರುವಾರ ನಾನು ಬೆಳಗ್ಗೆ 7 ಗಂಟೆಗೆ ಮಾಮೂಲಿ ಅಷ್ಟರಲ್ಲಿ ನನ್ನ ಮಗಳಾಲೆ ಎದ್ದು ದೇವ್ರ ಮನೇಲಿ ಹಳೆ ಹೂವು ಎಲ್ಲ ತೆಗೆದು ದೇವ್ರ ಮನೆ ಒರೆಸಿ ಏನೋ ಇವತ್ತು ಬೇಗ ಆಫೀಸ್ಗೆ ಹೋದ್ಲು, ಒಂದು 10 o'clock ಹೋದ್ಲು. ಅವ್ಳ ಫ್ರೆಂಡ್ಸ್ ಎಲ್ಲರೂ ಜಾಸ್ತಿ ಬರ್ತಾ ಇದ್ದಾರಂತೆ ಇವತ್ತು ಆಫೀಸ್ಗೆ. ಹಂಗಾಗಿ ಮಮ್ಮಿ ಏನು ನಾಷ್ಟ ಮಾಡ್ತೀಯ ಅಂದು. ಆಮೇಲೆ ಫ್ರೆಂಡ್ಸ್ ಒಳಗಡೆ ಹೋದೆ, ಒಂದು 1/4 kg ಅಷ್ಟು ಸೇಮಿಯೋದು ಪಾಕೆಟ್ ಇತ್ತು, ಅದನ್ನು ಹುರಿದ್ಬಿಟ್ಟು ಬೀನ್ಸು ಮತ್ತು ಕ್ಯಾರೆಟ್ ಇನ್ನೂ ಸ್ವಲ್ಪ ಇತ್ತು, ತರಕಾರಿ ಖಾಲಿ ಆಗಲಿ ಅಂದ್ಬಿಟ್ಟು ಅದನ್ನೆಲ್ಲ ಹಾಕಿ ಫ್ರೆಂಡ್ಸ್ ಅದನ್ನು ಉಪ್ಪಿಟ್ಟು ಮಾಡಿ, ಇನ್ನು ನಲ್ಲಿಕಾಯಿ ಮತ್ತು ಲೆಮೆನ್ನು ನಮ್ಮಿಬ್ಬರಿಗೂ ಜ್ಯೂಸ್ ಮಾಡಿ, ಸೌತೆಕಾಯಿನ ಎರೆದು ಒಂದು ಕಟ್ ಮಾಡಿ ಅವಳಿಗೆ ಹಾಕ್ಕೊಟ್ಟೆ. ಆಮೇಲೆ ನನಗೂ ನೀರು ಕಾಯಿಸಿದ್ಲು. 9:30ಗೆಲ್ಲ ಇವತ್ತು ನಂದು ಸ್ನಾನ ಆಯಿತು. ಆಮೇಲೆ ಅಂಗಡಿಗೆ ಹೋಗಿ 1 ಲೀಟ್ರ್ ಮೊಸರು ತಂದು ನಾನು ಫ್ರೆಂಡ್ಸ್ ಮೊಸರು ತರುವಾಗ 2 ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಖಾಲಿ ಆಗೈತೆ, ಅದನ್ನೆಲ್ಲ ತಂದು ಮೆಣಸಾಳೆ ಸಾರು ಮಾಡ್ತೀವಿ ಊರ ಕಡೆ ಫ್ರೆಂಡ್ಸ್. ಸೋರೆಕಾಯ್ದು ಈಗ ಟೈಮು ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಅದಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರೋದೆ, ಟೈಮ್ ಇದ್ದರೆ ಮುದ್ದೆ ಮಾಡ್ತೀನಿ, ಇಲ್ಲ ಅಂದ್ರಿಲ್ಲ ಫ್ರೆಂಡ್ಸ್. ರೈಸೇ ಐತೆ, ರೈಸೇ ಮಾಡಿದ್ದೀನಿ. ಇನ್ನು ಅವಳು ರೈಸ್ ಊಟ ಏನು ಇವತ್ತು ತಗೊಂಡೋಗಲಿಲ್ಲ. ಅವಳು ಡೈಲಿ ಪ್ರೋಟೀನ್ ಅಂಶ ಇರೋದು ತಿನ್ನಲೇಬೇಕಂತೆ. ಅಲ್ಲಿ ಮೇಡಮ್ ಇದು ಅಲ್ಲಿ ನಮ್ಮ ಮೇಡಮ್ ಎಲ್ಲರೂ ಮೇಡಮ್ ಮಮ್ಮಿ ಅವರು ಪ್ರೋಟೀನ್ ಅಂಶ ಇರೋದೇನಾದರೂ ತಿನ್ನಬೇಕು ಅಂತಾರೆ. ಆ ಮೇಡಮ್ ಜೊತೆ ಹೋಗಿ ಇವತ್ತು ನಾನು ಪ್ರೋಟೀನ್ ಅಂಶ ಇರೋದನ್ನು ಇದು ಪನ್ನೀರ್ ಪಾಲಕು ರೋಟಿ ತಿಂತೀನಿ ಅಂದು. ಸರಿ ಏನಾದರೂ ತಿನ್ಕೊಳ್ಳಿ ಬಿಡಿ, ಆಫೀಸಲ್ಲಲ್ವಾ. ಇನ್ನೂ ಸ್ವಲ್ಪ ಸೇಮಿಯಾ ಉಪ್ಪಿಟ್ಟಿದೆ, ರೈಸ್ ಮಾಡಿಟ್ಟಿದ್ದೀನಿ, ಸಾಂಬಾರು ಮಾಡಿಟ್ಟಿದ್ದೀನಿ. ಇನ್ನು ಸಾಯಂಕಾಲ ಅವಳು ಫ್ರೆಂಡ್ಸ್ ಇನ್ನು ಮೊಳಕೆ ಹುಳಿ ಕಾಳು ಕಟ್ಟಿದ್ದಾಳೆ, ಹೆಸ್ರು ಕಾಳನ್ನ, ಅದನ್ನು ಕಾಳು ಮಾಡಿರ್ತಾಳೆ. ನಾನು ಬರೋಷ್ಟರಲ್ಲಿ ಒಂದು ಮುದ್ದೆ ಮಾಡು ಅಂದರೆ ಆ ಸಾಂಬಾರಿಗೆ ಮುದ್ದೆ ಮಾಡ್ತಾಳೆ. ಇವತ್ತು ಇಷ್ಟು ನಂದಾಯಿತು. ಇನ್ನು ಫ್ರೆಂಡ್ಸ್ ಮಿಷನಿಗೆ ಬಟ್ಟೆ ಹಾಕಿದೆ, ಅದನ್ನೆಲ್ಲ ಎತ್ತಾಕಿ ಸ್ವಲ್ಪ ಅಂಗಡಿಗೆ ಹೋಗಿ 1 ಲೀಟ್ರ್ ಮೊಸರು ತಂದಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಈ ನಡುವೆ ಬರೀ ಮಜ್ಜಿಗೆ ಮೊಸರು ಮಾಡಿಟ್ಟಿದ್ದೀನಿ. ಹೋಗುವಾಗ 1 ಕಪ್ಪು ಮಜ್ಜಿಗೆ ಕುಡಿದು ಹೋಗಬೇಕು ಡೈಲಿ ಫ್ರೆಂಡ್ಸ್, ಅಷ್ಟು ಬಿಸಿಲು. ಎನಿ ಟೈಮ್ ಫ್ರೆಂಡ್ಸ್ ನಾವು ಯಾವಾಗಲೂ ಮಜ್ಜಿಗೆ ಮೊಸರು ತಿಂತಾಯಿರ್ತೀವಿ. ಆ ಥರ ನಮಗೆ ಕೋಲ್ಡ್ ಆಗುತ್ತೆ, ಅದು ಇದು ಯಾವುದಿಲ್ಲ. ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಮನೇಲಿ ಎಲ್ಲರೂ ಫ್ರೆಂಡ್ಸ್, ನಮ್ಮಮ್ಮ ಅವಾಗಿಂದ ನಮಗೆ ರೂಢಿ ಮಾಡಿದ್ದಾರೆ ಮಜ್ಜಿಗೆ ಮೊಸರು ತಿನ್ನೋದು. ಆ ಥರ ಹಂಗಾಗುತ್ತೆ ಹಿಂಗಾಗುತ್ತೆ ಆ ಥರ ಯಾವುದಿಲ್ಲ ನಮ್ಮದು, ಎಲ್ಲ ಊಟ ಮಾಡ್ತೀವಿ ಮಜ್ಜಿಗೆ ಮೊಸರನ್ನ. ಆಮೇಲೆ ಫ್ರೆಂಡ್ಸ್ ಆ ಥರ ಆಯಿತಾ, ಇಷ್ಟು ನಂದು ಇವತ್ತು. ಆಮೇಲೆ ಮೇಲೋಗಿ ನಾನೇ ನೀರು ಹಾಕ್ಬಂದೆ. ಅವಳು ಯಾಕೋ ಕ್ಯಾನ್ ಎತ್ಕೊಂಡು ಹೋಗೋಕ್ಕೆ ಸೈಡ್ ನೋವು ಬತ್ತು ಅಂದ್ಲು. ಬೇಡ ಕಣವ ನಾನೇ ಹಾಕ್ತೀನಿ ಅಂದ್ಬಿಟ್ಟು ಫ್ರೆಂಡ್ಸ್ ಗಿಡಕ್ಕೆ ನೀರು ಹಾಕಿ ಇವತ್ತೊಂದು ಪುಟಾಣಿ ದಾಸವಾಳ ಹರಡಿತ್ತು, ತಂದು ಕೊಟ್ಟ ತಕ್ಷಣ ರಾಘವೇಂದ್ರ ನಂಗೆ ಮಡಿಸಿದ್ದಾಳೆ ಮೇಲೆ ಮದ್ದಕ್ಕೆ. ಕೆಳಗಡೆ ಬಿದ್ದೋಗೈತೆ. ಮಮ್ಮಿ ನೀನು ಕೆಳಗಡೆ ಬೀಳಿಸ್ತಾ ಅಂದ್ಲು. ಇಲ್ಲವ ನಾನು ಬೀಳ್ಸಿಲ್ಲ, ದೇವರು ಕೊಟ್ಟಿರಬೇಕು ನೋಡು ಅಂದೆ. ಆಮೇಲೆ ಎಲ್ಲ ರೆಡಿಯಾಗಿ ಮಮ್ಮಿ ಡ್ರೆಸ್ ಚೆನ್ನಾಗೈತೆ ಅಂದ್ಲು. ಅದು ನಾನೇ ಹೊಲಿಸಿದ್ದೆ ಡ್ರೆಸ್ಸು. ಇವತ್ತು ಮಾಮೂಲಿ ನಾರ್ಮಲ್ ಡ್ರೆಸ್ನ ಹಾಕೊಂಡು ಹೋಗಿದ್ದಾಳೆ. ಇನ್ನು ಫ್ರೆಂಡ್ಸ್ ನಮ್ಮ ಕೆಲಸಕ್ಕೆ ಹೋಗೋ ಪರಿಸ್ಥಿತಿ ನಿಮಗೆ ಗೊತ್ತು. ಆಮೇಲೆ ಫ್ರೆಂಡ್ಸ್ ನಾನು 1 ಕಪ್ಪು 1/4 ಲೀಟ್ರ್ ನೀರಿಗೆ ಅರ್ಧ ಲೆಮನ್ ನಿಂಟ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕುಡಿತೀನಿ, ಗ್ಯಾಸ್ಟ್ರಿಕ್ ಅದು ಇದು ಬರ್ದಂಗಿಲ್ಲ ಅಂತ. ಅದಾದಮೇಲೆ ಫ್ರೆಂಡ್ಸ್ ಬ್ಲ್ಯಾಕ್ ಕಾಫಿ ಒಂದು ರಿಸ್ಕ್ ಬರುತ್ತಲ್ಲ, ಅದನ್ನು ತಂದಿಟ್ಟಿದ್ದೀನಿ ಒಂದು ಅರ್ಧ kg ಅಷ್ಟ. ಅದನ್ನು ತಿಂದೆ ಒಂದು. ಅದಾದಮೇಲೆ ಸ್ವಲ್ಪ ನಾಷ್ಟ ತಿಂದು ಆಮೇಲೆ ಮೇಲೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಗಿಡ ನೀರೆಲ್ಲ ಹಾಕಿ ಬಟ್ಟೆ ವಾಶ್ ಮಾಡಿ ಬಟ್ಟೆನೂ ತೆಗ್ದಾಕಿ ಅಲ್ಲಿರೋ ಬಟ್ಟೆ ತಂದು ಇಲ್ಲಿ ಹಾಕಿ. ಇನ್ನು ಫ್ರೆಂಡ್ಸ್ ನಾನು ರೇಷ್ಮೆ ಸೀರೆನ ನೆನ್ನೆ ಒಂದು ಉಟ್ಕೊಂಡಿದ್ದೆ, ಅದನ್ನು ಒಣಗಾಕಿದ್ದೆ. ಈಗ ಫ್ರೆಂಡ್ಸ್ ಇದನ್ನು ಸ್ವಲ್ಪ ನಾನು ಡ್ರೈ ಆಗೋಕ್ಕೆ ಆಚೆಗೆ ಹಾಕ್ಬಿಟ್ಟು ಹೋಗ್ತೀನಿ ಪ್ಯಾಸೇಜ್ಗೆ. ಆಮೇಲೆ ನಾಳೆ ಮಡಿತೀನಿ ಅಂದ್ಕೊಂಡಿದ್ದೀನಿ. ಈ ವಾರದಲ್ಲಿ ಎಲ್ಲ ರೇಷ್ಮೆ ಸೀರೆನೂ ತೆಗೆದು ಒಂದೊಂದು ಉಟ್ಕೊಂಡು ವೀಡಿಯೋ ಮಾಡಿ ಎಲ್ಲನೂ ಡ್ರೈ ಮಾಡಿ ಕ್ಲೀನಾಗಿ ಇನ್ನೊಂದು ಸಲ ಐರನ್ ಮಾಡಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ ಒಂದೊಂದೇ ಐರನ್ ಮಾಡಿಸಿ ಇಡೋಣ ಅಂತ. ಈಗ ಇವತ್ತೊಂದು ಎತ್ತಿ ಇಕ್ಕಿದ್ದೀನಿ ಒಳಗಡೆಗೆ. ಐರನ್ ಮಾಡಿ ಇಟ್ಟಿದ್ರೆ ಫ್ರೆಂಡ್ಸ್ ಇದು ನಮಗೆ ಈಸಿ ಆಗುತ್ತಲ್ಲ. ಇವತ್ತು ಇದನ್ನು ಒಣಗಿಸ್ಬಿಟ್ಟು 2 ಐರನ್ ಕೊಡ್ತೀನಿ. ಬ್ಲೌಸ್ಗಳು ನಾನೇ ಐರನ್ ಮಾಡ್ಕೊತೀನಿ, ಯಾಕೆಂದರೆ ಅವೆಲ್ಲ ಓಪನ್ ಮಾಡಬೇಕಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನಾನು ಇವಾಗ ಹೋದರೆ 11:30ಗೆ ಬರೋದು, 11:15 ಆಗುತ್ತೆ ಬರೋ ಅಷ್ಟರಲ್ಲಿ. ಇನ್ನು ಈ ಬಿಸಿಲಲ್ಲಿ ಹೋಗುವಾಗ ನಿಮಗೇ ಗೊತ್ತಾ, ಪಾಡು ಹೇಳಂಗಿಲ್ಲ ಬಿಡೋಂಗಿಲ್ಲ, ಆ ಥರ ಆಗ್ತಾಯಿದೆ. ಏನು ಮಾಡೋಂಗಿಲ್ಲ ಫ್ರೆಂಡ್ಸ್, ಹೋಗಲೇಬೇಕು. ನೋಡಿ ಬಾಳೆಹಣ್ಣು ತಂದಿಟ್ಟಿದ್ದೀನಿ, ದ್ರಾಕ್ಷಿ ತಂದಿದ್ದೀನಿ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಹುಷಾರಿರಲಿಲ್ಲ, ಹಂಗೆ ಹೋಗುವಾಗ ರೋಡಲ್ಲಿ ಸಿಕ್ಕಿದ್ರು. ಇಲ್ಲ ಏನು ತಿನ್ನೋಕ್ಕಾಗಲ್ಲ, ಏನು ಕುಡಿಯೋಕ್ಕಾಗಲ್ಲ. ನಾನು ಅನ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ನನಗೆ ಈ ಥರ ಆಯ್ತೈತೆ ಅಂತ. ಆಮೇಲೆ ಅವ್ರು ಹೇಳಿದ್ರು ಎಲ್ರಿಗೂ ಇದೇ ಥರ ಆಯ್ತೈತೆ ಬಿಸಿಲಲ್ವ ಅಂತ. ಏನು ಮಾಡ್ತೀರಾ ಫ್ರೆಂಡ್ಸ್, ಏನು ಮಾಡೋಂಗಿಲ್ಲ. ಇನ್ನು ಫ್ರೆಂಡ್ಸ್ ಬೆಳಗ್ಗೆ ನಂದು ಆಲ್ರೆಡಿ ನಾಷ್ಟದ ವೀಡಿಯೋ ಹಾಕಿದ್ದೀನಿ. ಇನ್ನು ದಾಳಿಂಬೆ ಅರ್ಧ ಇದೆ, ನೋಡೋಣ ಇವಾಗ ಜ್ಯೂಸ್ ಮಾಡ್ಕೋಬೇಕು. ಒಟ್ಟಿನಲ್ಲಿ ಫ್ರೆಂಡ್ಸ್ ಇಷ್ಟೇ ನಂದು ಕೆಲಸ, ಡೈಲಿ ಇಷ್ಟು ಮಾಡಲೇಬೇಕು. ಅಯ್ಯೋ ಫ್ರೆಂಡ್ಸ್ ಒಂದೊಂದ್ಸಲ ಏನು ಗೊತ್ತಾ, ರೆಡಿಯಾಗಿರ್ತೀನಲ್ಲ ಆವಾಗ ಮಲ್ಕೊಬಿಡೋಣ ಸುಮ್ಮನೆ ಅನಿಸುತ್ತೆ. ಯಾಕೆಂದ್ರೆ ಈ ಬಿಸಿಲು ನೋಡಿ ನನಗೆ ಭಯ ಆಗುತ್ತೆ ಫ್ರೆಂಡ್ಸ್. ಯಪ್ಪ ದೇವ್ರೆ, ಗಾಡಿ ಓಡಿಸುವಾಗ ನೋಡಿ ಕೈಯೆಲ್ಲ ಉರಿ ಬರುತ್ತೆ. ನನ್ನ ಮಗಳು ಹೇಳ್ತಾಳೆ, ಮಮ್ಮಿ ನೀನು ಇದು ಜರ್ಕಿನ್ ಹಾಕ್ಕೊಂಡು ಹೋಗು ಅಂತ. ನಾನು ಯಾವ ಜರ್ಕಿನೂ ಹಾಕ್ಕೊಂಡು ಹೋಗಲ್ಲ, ಅದು ಆಗೋದು ಇಲ್ಲ ಬಿಡಿ, ಅದು ಆಗದೇ ಇರೋ ಕೆಲಸ ಈ ಬಿಸಿಲಲ್ಲಿ. ಈಗೇನು ಮಾಡೋಂಗಿಲ್ಲ ಫ್ರೆಂಡ್ಸ್, ನಾವು ನೀವು ಚಳಿ ಮಳೆ ಗಾಳಿ ಎಲ್ಲನೂ ಅನುಭವಿಸ್ಲೇಬೇಕು. ಇನ್ನು ಫ್ರೆಂಡ್ಸ್ ನಾನು ಇನ್ನು ಯಾವುದ್ರ ಬಗ್ಗೆ ಹೇಳೋಕ್ಕೂ ನನ್ನ ಹತ್ರ ಇನ್ನೇನು ಟೈಮೂ ಇಲ್ಲ. ಆಲ್ರೆಡಿ ನಂದು ಟೈಮ್ ಆಯಿತು. ನನ್ನ ಡೈಲಿ ರೋಟೀನ್ ಬಗ್ಗೆ ಯಾರಾದರೂ ಫಾಲೋ ಮಾಡೋದಾದರೆ ಮಾಡ್ಕೊಳ್ಳಿ. ನಾವು ಎಷ್ಟು ಬೇಗ ಎದ್ದೇಳ್ತೀವೋ ಅಷ್ಟು ಬೇಗ ನಮ್ಮ ಮನೆ ಕೆಲಸಗಳಾಗುತ್ತೆ, ನಾವು ಫ್ರೆಶ್ ಆಯ್ತೀವಿ. ಮತ್ತು ನಮಗೆ ಕೆಲಸಕ್ಕೆ ಹೋಗುವಾಗ ಗಡಿಬಿಡಿ ಆಗಲ್ಲ, ಅರ್ಜೆಂಟ್ ಆಗಲ್ಲ,
ಯಾವುದೂ ಆಗಲ್ಲ. ಆರಾಮಾಗಿ ನೋಡಿ, ನಂದು ಇನ್ನೂ 1 ಅವರ್ ಟೈಮ್ ಐತಿ. ಇವಾಗ 12 o'clock. ಆರಾಮಾಗಿ ನಾನು ಫ್ರೆಂಡ್ಸ್ ಈಗ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಒಳಗಡೆ ಹೋಗಿ ಒಂದು ಮುದ್ದೆಗೆ ರೆಡಿ ಮಾಡಿಟ್ಟು ಮತ್ತೆ ಇನ್ನೊಂದು ಸಲ ಮುಖ ವಾಶ್ ಮಾಡ್ಕೊಂಡು ಈ ಸ್ಯಾರಿ ಆಚೆಗೆ ಒಣಗಾಕಿ ಯಾವ ಡ್ರೆಸ್ ಸಿಕ್ಕಬೇಕು ಅಂತ ಇನ್ನೂ ಎತ್ತಿಕ್ಕಿಲ್ಲ ಫ್ರೆಂಡ್ಸ್. ನಾನು ಯಾವ್ದು ಐರನ್ ಮಾಡಿಟ್ಟಿರ್ತೀನಿ ಫ್ರೆಂಡ್ಸ್, ಅದನ್ನೇ ಹೋಗೋದು ಯಾವುದಾದ್ರೂ ಒಂದು ಹಾಕೊಂಡು ಒಯ್ತಾ ಇರೋದು. ಸೆಕೆಗೆ ಬರೀ ಕಾಟನ್ನು. ಇನ್ನು ಫ್ರೆಂಡ್ಸ್ ಹೊಲಿಗೆ ಕೊಟ್ಟಿದ್ದೀನಿ 5 ಡ್ರೆಸ್ಸು. ಅವ್ರು 20ನೇ ತಾರೀಕಿಗೆ ಬರೋಕ್ಕೆ ಹೇಳಿದ್ದಾರೆ. ಅವ್ರಿಗೊಂದು 3000 ಕೊಟ್ಟಿದ್ದೀನಿ ಟೈಲರ್ಗೆ. ಇನ್ನೂ ಕೊಡಬೇಕು ಫ್ರೆಂಡ್ಸ್, ಒಂದು 3500 ಕೊಡಬೇಕು. ನೋಡೋಣ ಯಾವ್ದು ಹೊಲ್ದಿರ್ತಾರೆ ಅಂತ. ಸ್ಯಾರಿನೂ 3 ಹೊಲಿಯೋಕ್ಕೆ ಕೇಳಿದ್ದೀನಿ. 20ನೇ ತಾರೀಕು ಫ್ರೆಂಡ್ಸ್ ನಮ್ಮದು ಬಸವ ಜಯಂತಿ ಹಬ್ಬ. ಅದಕ್ಕೊಂದು ಸ್ಯಾರಿ ಕೊಟ್ಟಿದ್ದೀನಿ ಹೊಲಿಯೋಕ್ಕೆ. ಆಮೇಲೆ ಇನ್ನೊಂದು ಎತ್ತಿಕ್ಕಿದೆ, ಅದೇನು ಕೊಟ್ಟಿಲ್ಲ. ಇನ್ನೂ 2 ಹೊಲಿಯೋಕ್ಕೆ ಕೊಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಇಷ್ಟು ಇವತ್ತು ನನ್ನ ರೊಟೀನು. ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ ಫ್ರೆಂಡ್ಸ್. ಎಷ್ಟೊಂದು ಜನ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಪಾಪ ಸುಮ್ಮನೆ ಹೇಳ್ಬಾರ್ದು. ಲೈಕು ಮಾಡ್ತಾಯಿದ್ದೀರಾ, ಶೇರು ಮಾಡ್ತಾಯಿದ್ದೀರಾ. ಆದ್ರೂ ಒಂದು ಮಾತು ಕೇಳಬೇಕಲ್ಲ ವೀಡಿಯೋ ಮಾಡುವಾಗ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.